ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಫಸ್ಟ್ 2 ಚಾಪ್ಟರ್ಸು 1 ಮಾರ್ಕ್ 2 ಮಾರ್ಕ್ಸು ಮತ್ತು 5 ಮಾರ್ಕ್ಸನ್ನ ಹೇಳ್ಕೊಟ್ಟಿದ್ದೆ. ಅದೇ ಥರನಾಗಿ ಸೇಮ್ ದ ಥರ್ಡ್ ಯೂನಿಟ್ ಈಸ್ ಅ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್. ಹೌದಾ? ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ ಈಸ್ ಅ ವೆರಿ ಇಂಪಾರ್ಟೆಂಟ್. ನಿಮಗಿಲ್ಲಿ ಹೆಂಗಂತಂದರೆ ಈಸಿಯಾಗಿ ನೀವು ಮಾರ್ಕ್ಸನ್ನು ಅರ್ನ್ ಮಾಡ್ಬೋದು. ಯಾಕಂದರೆ ಒಂದು ಟ್ಯಾಲಿ ಬಾರು ಮತ್ತು ಒಂದು ಟ್ಯಾಬ್ಯುಲೇಷನ್ನು, ಬ್ಲ್ಯಾಂಕ್ ಟೇಬಲ್ಲು ಕಂಪಲ್ಸರಿಯಾದ ಕ್ವಶನ್ ನಿಮಗೆ ಫಸ್ಟ್ ಯೂನಿಟ್ ಟೆಸ್ಟ್ಗೂ ಕೂಡ ಬರುತ್ತೆ, ಮಿಡ್ ಟರ್ಮಲ್ಲಿ ಮತ್ತು ಫೈನಲ್ ಮಾರ್ಕ್ಸ್ಗೂ ಕೂಡ 10 ಮಾರ್ಕ್ಸ್ ನಿಮ್ಮ ಪಾಕೆಟಲ್ಲಿದ್ದಂಗೆ. 10 ಮಾರ್ಕ್ಸ್ ಈಸಿಯಾಗಿರುವಂಥ ಕ್ವಶನ್ಸ್ ಇದೆ ಇಲ್ಲಿ, ಬಟ್ ಕರೆಕ್ಟಾಗಿ ಮಾಡ್ಕೊಳ್ಬೇಕು ನೀವು. ಈಗ ನಾನು ತೋರಿಸ್ಕೊಡ್ತೀನಿ ನಿಮಗೆ ಅದನ್ನು, ಬಟ್ 5 ಮಾರ್ಕ್ಸನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ಟ್ಯಾಲಿ ಬಾರು ಮತ್ತು ಟ್ಯಾಬ್ಯುಲೇಷನ್ನ ಹೆಂಗೆ ಮಾಡೋದು, ಕರೆಕ್ಟಾಗಿ ಫುಲ್ 5 ಮಾರ್ಕ್ಸ್ ಹೆಂಗೆ ಬರೋದು ಅಂತ ಹೇಳಿಬಿಟ್ಟು. ಈಗ ಕ್ಲಾಸಿಫಿಕೇಷನ್ ಆ್ಯಂಡ್ ಟ್ಯಾಬ್ಯುಲೇಷನ್ನು 1 ಮಾರ್ಕ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸನ್ನು ಮಾಡ್ತಾ ಹೋಗೋಣಂತೆ. ಓಕೆ ಸ್ಟೂಡೆಂಟ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ, ಯಾಕಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದು ನನ್ನ ವಿಡಿಯೋಸ್ ಅಪ್ಲೋಡ್ ಆಗಿದ್ದೆಲ್ಲ ನಿಮಗೆ ಫಸ್ಟ್ ಯೂನಿಟ್ ಟೆಸ್ಟ್ ಪ್ಯಾಟರ್ನು ಕೂಡ ನಾನು ಇವಾಗ ತಿಳಿಸ್ತೀನಿ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಫಸ್ಟ್ ನಾನು ಪೋರ್ಷನನ್ನು ಕವರ್ ಮಾಡ್ಕೊಂಡು ಬಿಡ್ತೀನಿ ನಿಮಗೆ. ಈಗ ಫಸ್ಟ್ ಯೂನಿಟ್ ಟೆಸ್ಟಿಗೆ ನಿಮಗೆ ಡೈಗ್ರಾಮ್ಸು ಮತ್ತು ಗ್ರಾಫ್ಸು ಅಲ್ಲಿವರೆಗೂ ಇರೋದ್ರಿಂದ ನಿಮಗೆ ಇದನ್ನು ನಾನು ಫಸ್ಟ್ ಕವರ್ ಮಾಡ್ಕೊಂಡು ಬಿಡ್ತೀನಿ. ಓಕೆ, ಫಸ್ಟು ಈಗ ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಚಾಯ್ಸಸ್ ಗಿವನ್ ಬಿಲೋ. ಫಸ್ಟ್ ಕ್ವಶನ್ನು, ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಅ ವೇರಿಯೇಬಲ್. ವೇರಿಯೇಬಲ್ ಅಂದ ತಕ್ಷಣ ನಿಮಗೆ ನೆನಪಾಗೋದು ಕ್ವಾಂಟಿಟೇಟಿವ್. ಓಕೆ, ಈಗ 3 ಆನ್ಸರ್ ನೋಡಬೇಡಿ, ವೇರಿಯೇಬಲ್ ಅಂದ ತಕ್ಷಣ ಕ್ವಾಂಟಿಟೇಟಿವ್. ಸೆಕೆಂಡ್, ಕ್ಲಾಸಿಫಿಕೇಷನ್ ಆನ್ ದ ಬೇಸಿಸ್ ಆಫ್ ಅಟ್ರಿಬ್ಯೂಟ್ ಈಸ್ ಅ ಕ್ವಾಲಿಟೇಟಿವ್. ಓಕೆ. ಥರ್ಡ್ ಒನ್, ಕ್ಲಾಸಿಫಿಕೇಷನ್ ಆಫ್ ಅ ಸ್ಟಾಟಿಸ್ಟಿಕಲ್ ಡೇಟಾ ಅಕಾರ್ಡಿಂಗ್ ಟು ಟೈಮ್ ಅಂತಂದರೆ ದಟ್ ಈಸ್ ಅ ಕೊರೊನಾಲಜಿಕಲ್ ಕ್ಲಾಸಿಫಿಕೇಷನ್. ಫೋರ್ತ್ ಒನ್, while framing a frequency distribution, if class intervals are not considered is called as a class interval anta. Class interval na consider agalla, that's a open end classes, open end frequency distribution. Fifth one, in a class, if lower as well as upper limits are included in the same class, such a class is called as an inclusive class. The correction factor of the class interval 10 to 19, 20 to 29. What is the correction factor? That is a 0.5. ಈಗ ನೋಡಿ, ನಾವು ಕರೆಕ್ಷನ್ ಫ್ಯಾಕ್ಟರ್ ಮಾಡ್ಕೊಳ್ಳುವಾಗ ಅದನ್ನು 9.5 to 19.5 ಅಂತ ತಗೊಳ್ತೀವಿ. 19.5 to 29.5 ಅಂತ ತಗೊಳ್ತೀವಿ ಅಲ್ಲಿ ಕರೆಕ್ಷನ್ ಫ್ಯಾಕ್ಟರ್ನ. ಓಕೆ, 0.5ನ ಆ್ಯಡ್ ಮಾಡೋದು ಮತ್ತು ಎರಡೂ ಇದರಲ್ಲೂ ಕೂಡ ಅಲ್ಲಿ 0.5 ಲೆಸ್ ಮಾಡ್ತೀವಿ, ಲೋವರ್ ಲಿಮಿಟಲ್ಲಿ 0.5 ಆ್ಯಡ್ ಮಾಡ್ತೀವಿ. ದಟ್ ಈಸ್ ಅ ಕರೆಕ್ಷನ್ ಫ್ಯಾಕ್ಟರ್ ಈಸ್ ಅ 0.5. ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್ ಈಸ್, ವಿಡ್ತ್ ಯಾವುದು? ಅಪ್ಪರ್ ಕ್ಲಾಸ್ ಇಂಟರ್ವಲ್ ಮೈನಸ್ ಲೋವರ್ ಕ್ಲಾಸ್ ಇಂಟರ್ವಲ್. ಓಕೆ, ಈಗ 20 ಮೈನಸ್ 10 ಅಂತ ತಗೊಳ್ತೀವಿ. ದ್ಯಾಟ್ಸ್ ಅ 10 ಈಸ್ ಅ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್. The midpoint of the class interval 10 to 20 is 10 to 20 is a 5 as a ಈಗ 10 plus 20 divided by 2, 30 ಬಂತ. 30 divided by 2 ಅಂದಾಗ 15 is the answer. The midpoint of the class interval 10 to 19 is 14.5. 10 plus 19 divided by 2 ತಗೊಳ್ತೀವಿ ನಾವು. 10 plus 19 divided by 2. Okay. In a table, the column headings are called as a captions. The row headings are called as a stubs. Okay. ಇದನ್ನು ನೀವು ಕಂಪಲ್ಸರಿ ಮಾಡ್ಕೊಳ್ಬೇಕು, ಯಾಕಂದರೆ ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಕಾಲಮ್ ಹೆಡ್ಡಿಂಗ್ಸು ಮತ್ತು ರೋ ಹೆಡ್ಡಿಂಗು ಯಾವುದಾದ್ರೂ ಒಂದಲ್ಲಿ ಕಂಪಲ್ಸರಿ ನಿಮಗೆ ಕೇಳ್ತಾರೆ. ಸ್ಟಬ್ಸ್ ಆಫ್ ಅ ಟೇಬಲ್ ಈಸ್ ದಿ ರೈಟ್ ಅಂತಂದರೆ, ಇಲ್ಲಿ ನಾವು ಟೇಬಲ್ ತೊಗೊಂಡಾಗ ನಾನು ಕ್ಲಾಸಲ್ಲಿ ನಿಮ್ಗೆ ಹಾಕ್ತೀನಿ, ಇಲ್ಲಿ ಸ್ಟಬ್ ಬರುತ್ತೆ. ಹೌದಾ? ಸ್ಟಬ್ ಹೆಡ್ಡಿಂಗ್ಸ್, ಸ್ಟಬ್ ಎಂಟ್ರೀಸ್, ಇಲ್ಲಿ ಈ ಕಡೆ ಕ್ಯಾಪ್ಷನ್ ಬರುತ್ತೆ. ಅಂದರೆ ರೈಟ್ ಪಾರ್ಟ್ ಆಫ್ ದ ಟೇಬಲ್ ಡಿಸ್ಕ್ರೈಬಿಂಗ್ ದ ರೋಸ್, ದಟ್ ಈಸ್ ಅ ಸ್ಟಬ್ಸ್. ನೆಕ್ಸ್ಟ್, fill in the blanks by choosing appropriate word from those given in the brackets. Okay. Classification of a statistical data according to time is called as a
chronological classification. Okay, chronological classification. Second one, the classification of a units on the basis of a single characteristics into two classes is called as a two classes anta bandbidtu nodri illi single characteristics into two classes, that is a dichotomous. Second one. Third one, the number of observations belongs to a class is called as a frequency class. Okay, third one. Fourth one, dash refers to the number of times and observations are repeated. That is also a frequency. ಇದು ಕೂಡ ಫ್ರೀಕ್ವೆನ್ಸಿನೇ ಬರುತ್ತಲ್ಲ. 4. Next, fifth one, while framing a frequency distribution, if class intervals are not considered, that is called as a discrete frequency distribution. Okay. So, sixth one, while framing a frequency distribution, if class intervals are considered, class interval ತಗೊಂಡ್ಬಿಟ್ರೆ ಅದು ಕಂಟಿನ್ಯೂಸ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳ್ತೀವಿ ನಾವು. Okay. Seventh one, in a class, if lower or upper limit of the class is not specified, such a class is called as a ಎರಡು ಇಲ್ಲ ಅಂತಂದಾಗ ಅಲ್ಲಿ ಓಪನ್ ಎಂಡ್ ಕ್ಲಾಸ್ ಅಂತ. ಓಪನ್ ಎಂಡ್ ಕ್ಲಾಸ್ ನಾನು ಫಿಫ್ತ್ ಹಾಕಲೇ ಇಲ್ಲ ಅಲ್ವಾ ಇಲ್ಲಿ. ಫಿಫ್ತ್ ಈಸ್ ಅ ಡಿಸ್ಕ್ರೀಟ್, ಸಿಕ್ಸ್ತ್ ಈಸ್ ಅ ಕಂಟಿನ್ಯೂಯಸ್. ಓಕೆ, ಸೆವೆಂತ್ ಈಸ್ ಅ ಓಪನ್ ಎಂಡ್ ಕ್ಲಾಸ್. ನೆಕ್ಸ್ಟ್, ಸೆಂಟ್ರಲ್ ವ್ಯಾಲ್ಯೂ ಆಫ್ ಅ ಕ್ಲಾಸ್ ಈಸ್ ಕಾಲ್ಡ್ ಆಸ್ ಅ ಮಿಡ್ ಪಾಯಿಂಟ್ ಆರ್ ಕ್ಲಾಸ್ ಮಾರ್ಕ್. That is a eighth one. Ninth one is the difference between the upper and the lower limits of a class is called as a width of the class. That is ninth one. 10th is the added up frequencies are called as a that is cumulative frequencies. 10 cumulative frequencies. Frequency density is called as a frequency density ಗೆ F by W ಅಂತ ತಗೊಳ್ತೀವಿ ನಾವು. F by W. In a table, the column headings are called as a captions. 12th, 13 as a stubs, I think so. In a table, the row headings are called as a stubs. Okay. Next, 14th is that the dash of the table contains a numerical data. The body of the table. Body ಎಲ್ಲಿದೆ? 11, 12, 13 ಅಲ್ಲ ಅದು 14 is a body of the table. Next, below footnote or below the table, the source of the data may be mentioned for verification of the reader. That is the 15th question. Okay. ಒಂದು ಇಲ್ಲಿ ನಾನು ಯಾವುದಂತಂದರೆ, okay, in a class, if lower as well as upper limits are included in the same class, that is while framing a frequency distribution, if class intervals, if a class intervals are not considered is called as either open end ಅಲ್ಲ, discrete frequency distribution. ಅದು discrete frequency, ಯಾಕಂದರೆ 0, 1, 2 ಅಂತ ತಗೊಳ್ತೀವಲ್ಲೇ. ನಾನು ಅಂದ್ಕೊಂಡೆ ಅದು ಫಸ್ಟು ಮತ್ತು ಲಾಸ್ಟ್ ಕ್ಲಾಸನ್ನು ನಾವು ತೊಗೊಳ್ಳಲ್ಲ, ಅದು ಓಪನ್ ಎಂಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನು. ಇದು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದ ತಕ್ಷಣ ನಿಮ್ಗೆ ಮ್ಯಾಚ್ ದ ಫಾಲೋಯಿಂಗ್ ಅಂತೂ ಅದ್ರ ಮುಂದ್ಗಡೆನೇ ಕೊಟ್ಬಿಟ್ಟಿದ್ದಾರೆ. ಅದರಲ್ಲಿ ಅಟ್ರಿಬ್ಯೂಟ್ ಅಂದರೆ ಕ್ವಾಲಿಟೇಟಿವ್, ವೇರಿಯೇಬಲ್ ಅಂದರೆ ಕ್ವಾಂಟಿಟೇಟಿವ್, ಟೈಮ್ ಅಂತ ಬಂದರೆ ಕ್ರೊನಾಲಜಿಕಲ್ಲು, ಏರಿಯಾ ಬಂದರೆ ಜಿಯೋಗ್ರಾಫಿಕಲ್ ತಗೊಳ್ತೀರಾ. ಸ್ಟ್ರಗ್ಸ್ ರೂಲ್ ಕೂಡ ಇಲ್ಲಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1+ ಇದು ಕೂಡ ಇಂಪಾರ್ಟೆಂಟು, ಯಾಕಂದರೆ ಲಾಸ್ಟ್ 1-2 ಇಯರ್ ನಿಮ್ಮ ಕ್ವಶನ್ ಪೇಪರಲ್ಲಿದೆ ಇದು. ಕ್ಯಾಪ್ಷನ್ ಇದು ಇಂಪಾರ್ಟೆಂಟು, ಮೋಸ್ಟ್ ರಿಪೀಟೆಡ್ ಕ್ವಶನ್ ಇದು. ಈಗ ಮಿಡ್ ಪಾಯಿಂಟ್, ಕ್ಲಾಸ್ ಸೆಂಟ್ರಲ್ ವ್ಯಾಲ್ಯೂ ಆಫ್ ದ ಕ್ಲಾಸ್, ಅಪ್ಪರ್ ವಿಡ್ತ್ ಆಫ್ ದ ಕ್ಲಾಸ್ ಇಂಟರ್ವಲ್, ದೀಸ್ ಆರ್ ವೆರಿ ಇಂಪಾರ್ಟೆಂಟ್ಸ್. ಓಕೆ, ಮ್ಯಾಚ್ ದ ಫಾಲೋಯಿಂಗಲ್ಲಿ. ಇನ್ನು 1 ಮಾರ್ಕ್ ಬಂದಾಗ 1 ಮಾರ್ಕ್ ಕೂಡ ನೀವು ಮೇಲ್ಗಡೆ ಏನು ಮಾಡಿದ್ದೀರಲ್ಲ, ಯಾವುದು ಚಾಯ್ಸಸ್ ಗಿವನ್ ಬಿಲೋ ಆಯಿತು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಅದೇ ಕ್ವಶನ್ಸು 1 ಮಾರ್ಕ್ ಕ್ವಶನ್ಸ್ ಆಗಿದೆ ಇಲ್ಲಿ. ಮತ್ತು 2 ಮಾರ್ಕ್ಸ್ ಬಂದಾಗ ಇಲ್ಲಿ 2 ಮಾರ್ಕ್ಸ್ ಇಲ್ಲ ಈ ಚಾಪ್ಟರಲ್ಲಿ. 5 ಮಾರ್ಕ್ಸ್ ಕ್ವಶನ್ಸು. 5 ಮಾರ್ಕ್ಸ್ ಕ್ವಶನನ್ನು ನಾನು ಟ್ಯಾಲಿ ಬಾರು ಮತ್ತು ಟ್ಯಾಬ್ಯುಲೇಷನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ.
Okay students, thank you for watching the video. Subscribe, like and comment the video.